ನಾವು ಜ್ಯೋತಿ ಗಣೇಶ್ ಮತ್ತೆ MP ಅವರು, ನಮ್ಮ ಈಗಿನ MP ಅವರು ಮತ್ತು ರೈಲ್ವೆ ಸಚಿವರು, ಜಲಸಂಪನ್ಮೂಲ ಸಚಿವರು ಕೂಡ ಅವರು ಕೇಂದ್ರದಲ್ಲಿ ನಾವು ವಿಜಯೇಂದ್ರ ಅವ್ರನ್ನ ಅಶೋಕ್ ಅವ್ರಿಗೆ ಫೋನ್ ಮುಖಾಂತರ ನಿನ್ನೆ ಮಾತಾಡಿದ್ದೇವೆ. ಈ ರೀತಿ ಒಂದು ನಮ್ಮಲ್ಲಿ ಲಿಂಕ್ ಏನಾದ್ರು ಏನಿದೆ ಸಮಸ್ಯೆ ಇದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ, ತಾವು ಕೂಡ ಹೋರಾಟದ ಮುಂಚೂಣಿಗೆ ಬರಬೇಕು ಅಂತೇಳಿ ಎಲ್ಲ ಪಾರ್ಟಿಯವ್ರನ್ನ ನಾನು ಈ ಸಂದರ್ಭದಲ್ಲಿ ಪರಮೇಶ್ ಸಾಹೇಬರನ್ನು ವಿನಂತಿ ಮಾಡ್ತೇನೆ, ಮತ್ತೆ ನಮ್ಮ KN ರಾಜಣ್ಣ ಸಾಹೇಬರನ್ನು ವಿನಂತಿ ಮಾಡ್ತೇನೆ, ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರನ್ನ ಇನ್ಕ್ಲೂಡಿಂಗ್ K ರಂಗನಾಥ್ ಅವರು, ನಮ್ಮ ಉಳಿದ ಶಾಸಕರನ್ನು ಕೂಡ ನಾನು ಒತ್ತಾಯ ಮಾಡ್ತೇನೆ. ನಾವೆಲ್ಲರೂ ಕೂತು ಮಾತಾಡಿ ಒಂದು ಸರ್ಕಾರಿ ಡೆಲಿಗೇಷನ್ ಹೋಗಿ ರಾಮನಗರ ಮಾಗಡಿಗೆ ನೀರು ಹೋಗೋದನ್ನ ನಿಲ್ಲಿಸಬೇಕು. ಅದೇನು ಅಲೋಕೇಶನ್ ಇದೆ 0.60 TMC ಇದೆ, ಅದನ್ನು ನಿಲ್ಲಿಸಬೇಕು. ಮತ್ತೆ ಲಿಂಕ್ ಕೆನಾಲ್ ಏನು ಒಂದು ವರದಿ ಬಂದಿದೆ, ಆ ವರದಿಯನ್ನ ನಮ್ಮ ಮುಂದೆ ಇಲ್ಲಿರುವಂಥ ಎಲ್ಲ ಶಾಸಕರ ಮುಂದೆ ಇಡಬೇಕು. ಆಗುವುಗಳನ್ನ ಡಿಸ್ಕಷನ್ ಮಾಡಬೇಕು. ಎಲ್ಲಿ ನೀರಿನ ಕೊರತೆ ಇದೆ, ನೀರನ್ನ ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತೆ KN ರಾಜಣ್ಣವರು ಕೂಡ ಇದೊಂದು ಮೀಟಿಂಗ್ ಕರೆದಿದ್ದಾರೆ. ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕು, ಕನ್ವಿನ್ಸ್ ಮಾಡಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನೋದೇ ನಮ್ಮದು ಒತ್ತಾಯ. ಅದರಿಂದ ಸೋಮವಾರ ನಮ್ಮದೊಂದು ಮೀಟಿಂಗ್ ಆಗುತ್ತೆ. ಅಶೋಕ್ ಅವರು ಮತ್ತೆ ನಮ್ಮ ತೆಲುವಾದಿ ನಾರಾಯಣ ಸ್ವಾಮಿಯವರು ಮತ್ತೆ ವಿಜಯೇಂದ್ರ ಅವರು ಮೀಟಿಂಗ್ ಕರೆದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿ ಚಾಲೂ ಮಾಡಬೇಕಿದೆ ಅಂತೇಳಿ ನಾವು ನಿರ್ಣಯ ಮಾಡ್ತೇವೆ. ಅದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ತಕ್ಷಣ ಪೊಲೀಸ್ ಫೋರ್ಸ್ ತಂದು ಶಕ್ತಿ ಇದೆ ಅಂತ ಹೇಳಿ ನಮ್ಮನ್ನ ಫೋರ್ಸ್ ಮಾಡ್ತೀವಿ ಅಂದರೆ ಖಂಡಿತ ಇದು ಸರಿಯಲ್ಲ. ಸರ್ಕಾರದ ಧೋರಣೆ. ಸರ್ಕಾರಕ್ಕೆ ನಾನು ಸಾಕಷ್ಟು ಎಚ್ಚರಿಕೆ ಕೊಟ್ಟಾಯಿತು, ಜಾಡ್ಸಾಯಿತು, ಬೈದಾಯಿತು. ಇನ್ನು ನಮ್ಮದು ಕೊನೆಯ ಅಸ್ತ್ರ ಹೋರಾಟ. ಏನು ನಮಗೆ ವಿಧಿ ಇಲ್ಲ. ಅದಕ್ಕೆ ನಾವು ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಸರ್ವಪಕ್ಷದ ಸಭೆಯನ್ನು ಕರಿತೇವೆ, ಅಲ್ಲಿ ನಿರ್ಣಯ ಮಾಡ್ತೇವೆ. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನ ಸೋಮವಾರ ನಾವು ನಿರ್ಣಯ ಮಾಡ್ತೇವೆ. ಎಲ್ಲಿ ಸಭೆ? ಫಸ್ಟ್ ಬೆಂಗಳೂರಲ್ಲಿ ಕೇಳಿದ್ದಾರೆ ಅಶೋಕ್ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಸರ್ ಮತ್ತೆ ವಿಜೇಂದ್ರ ಸರ್, ಅಲ್ಲಿ ಕೂತಿ ಮಾತಾಡಿ ಚಾಲು ಮಾಡ್ತೀವಿ ಯಾವ ರೀತಿ ಮಾಡಬೇಕು. ನೀವು ಹಿಂದೆ ಮಾಡಿದಾಗ ಹೇಳಿದ್ವಿ ಲಾಸ್ಟ್ ಇಲ್ಲ ಕಾನೂನು ಹೋರಾಟ ಬಗ್ಗೆ ಚಿಂತನೆ ಮಾಡ್ತೀನಿ. ಒಂದು ವರ್ಷದಿಂದ ಏನು ಆಗಲಿಲ್ಲ ಸರ್ಕಾರದ ಮಟ್ಟದಲ್ಲಿ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ನೋಡ್ರಿ, ಸಿರಾಗೆ ನೀರು ತಗೊಳ್ಬಾರ್ದು ಅಂತ ಕೂಡ ಕೋರ್ಟ್ ಕೇಸ್ಗಳನ್ನ ಹಾಕಿದ್ದ ನೋಡಿದ್ದೇವೆ. ಆಮೇಲೆ ಈ ರಾಜ್ಯ ಸರ್ಕಾರದ ನಿರ್ಣಯವನ್ನ ಕೋರ್ಟ್ ಮುಖಾಂತರ ಮತ್ತೊಂದು ಮುಖಾಂತರ ಬಗೆಹರಿಸ್ಕೊಳ್ತೀವಿ ಅಂದ್ರೆ ಈ ಜನ್ಮದಲ್ಲೂ ಏನು ಸಾಧ್ಯ ಆಗಲ್ಲ. ನಾವೇನಿದ್ರು ಹೋರಾಟ ಮಾಡಬೇಕು, ನಮ್ಮ ಹಕ್ಕನ್ನ ಕಿತ್ಕೋಬೇಕು. ನಮ್ಮ ಪಾಲಿನ ಹಕ್ಕನ್ನ ಹೋರಾಟದ ಮುಖಾಂತರನೇ ನಾವು ಕಿತ್ಕೋಬೇಕೇ ಹೊರತು ಕೋರ್ಟ್ ಒಂದು ಭಾಗ. ನ್ಯಾಯ ಕೇಳೋದು, ನ್ಯಾಯಾಲಯಕ್ಕೆ ಹೋಗೋದು ಟೇಕ್ಸ್ ಟೈಮ್. ಅದು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ ಅಂದ್ರೆ ಒಂದು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಅದಕ್ಕೆ ಸ್ಟೇ ಕೊಡಲ್ಲ, ಕ್ಯಾಬಿನೆಟ್ ನಿರ್ಧಾರಕ್ಕೆಲ್ಲ ಸ್ಟೇ ಕೊಡಲ್ಲ. ಅದಕ್ಕೆ ನಾವು ಅದನ್ನು ಯೋಚನೆ ಮಾಡ್ತೇವೆ. ಹೋರಾಟನೇ ಶಕ್ತಿಶಾಲಿ ಇರೋದು. ಪ್ರಪಂಚದಲ್ಲಿ ಯಾವ್ದಾರ ಒಂದು ಶಕ್ತಿ ಇದೆ ಅಂದ್ರೆ ಅದು ಹೋರಾಟಕ್ಕೆ. ಕೊನೆಯ ಅಸ್ತ್ರ ಅಂತ ಅಹಿಂಸಾ ಹೋರಾಟ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಉಪವಾಸ ಸತ್ಯಾಗ್ರಹ. ಗಾಂಧಿ ಮಾರ್ಗ ಏನಿದೆ ನಮ್ದು, ಗಾಂಧಿ ಮಾರ್ಗದಲ್ಲಿ ಸಾಕಷ್ಟು ಹೋರಾಟಗಳನ್ನು ಈ ದೇಶಕ್ಕೆ ಮಾದರಿಯಾಗಿ ಬಿಟ್ಟೋಗಿದ್ದಾರೆ. ಅದರಿಂದ ನಾವು ಗಾಂಧಿ ಮಾರ್ಗದಲ್ಲಿ ಅಹಿಂಸಾ ಹೋರಾಟ ಇರ್ಬೋದು, ಉಪವಾಸ ಸತ್ಯಾಗ್ರಹ ಇರ್ಬೋದು,